ಜೈ ಶ್ರೀಕೃಷ್ಣ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಕಂಸ ಇವರನ್ನು ಬಂಧಿಸಿದ ನಂತರ ತಾನೇ ರಾಜ್ಯಭಾರವನ್ನು ವಹಿಸಿಕೊಂಡ ತನ್ನ ತಂದೆ ಉಗ್ರಸೇನನನ್ನು ಬಂಧಿಸಿ ಕಾರಾಗೃಹಕ್ಕೆ ತಳ್ಳಿದ. ಅಂತಹ ಕ್ರೂರಿಯಾದ ದೇವಕಿ 6 ಮಕ್ಕಳು ಇವನಿಂದ ಹತ್ಯೆಗೀಡಾದ. ದೇವಕಿ 7ನೇ ಬಾರಿಗೆ ಗರ್ಭವತಿಯಾದ. ದೇವಕಿಗೆ ತನ್ನ 6 ಮಕ್ಕಳು ಹತರಾದದ್ದನ್ನು ನೆನೆದೇ ಕಣ್ಣೀರು ಬರುತ್ತದೆ. ಈಗ 7ನೇ ಗರ್ಭವತಿಯಾದ ನಂತರ ಇನ್ನೊಂದು ಮಗು ಹುಟ್ಟುತ್ತದೆ ಎನ್ನುವ ಸಂತೋಷವೇ ಅವಳಲ್ಲಿ ಇರೋದಿಲ್ಲ. ಮತ್ತೆ ಕಂಸ ಬರುತ್ತಾನೆ. ಆ ಮಗುವನ್ನು ಸೆಳೆದುಕೊಂಡು ಕಾರಾಗೃಹದ ಗೋಡೆಗಳಿಗೆ ಅಪ್ಪಳಿಸುತ್ತಾನೆ. ಅದನ್ನು ಹತ್ಯೆ ಮಾಡುತ್ತಾನೆ ಎನ್ನುವ ಸಂಕಟ, ದುಃಖ, ಕಳವಳ ಎಲ್ಲವೂ ಆಕೆಯಲ್ಲಿ. ಇದನ್ನು ಗಮನಿಸಿದ ಶ್ರೀಮನ್ನಾರಾಯಣ ತನ್ನ ಯೋಗ ಮಾಯೆಗೆ ಆಜ್ಞಾಪಿಸಿದ. ಮಾಯೆ, ನೀನು ಕಾರಾಗೃಹದಲ್ಲಿ ದೇವಕಿಯ ಹತ್ತಿರ ಹೋಗು. ದೇವಕಿಯ ಹೊಟ್ಟೆಯಲ್ಲಿ ಆದಿಶೇಷ 7ನೇ ಮಗುವಾಗಿ ಬೆಳೆಯುತ್ತಿದ್ದಾನೆ. ಆ ಮಗುವನ್ನು ತೆಗೆದುಕೊಂಡು ನೀನು ಗೋಕುಲದಲ್ಲಿ ನಂದನ ಪರಿವಾರದಲ್ಲಿ ಈ ವಸುದೇವನ ಮೊದಲನೇ ಹೆಂಡತಿ ರೋಹಿಣಿ ಕಂಸನ ಭಯದಿಂದ ತಲೆ ತಪ್ಪಿಸಿಕೊಂಡು ಅಲ್ಲಿ ಇದ್ದಾಳೆ. ಅವಳ ಹೊಟ್ಟೆಯಲ್ಲಿ ಈ ಮಗುವನ್ನು ಇಡು ಎಂದು ಆಜ್ಞಾಪಿಸಿದ. ನಂತರ ಹೇಳಿದ, ದೇವಕಿಯ 8ನೇ ಮಗುವಾಗಿ ನಾನು ಆಕೆಯ ಗರ್ಭವನ್ನು ಪ್ರವೇಶಿಸುತ್ತೇನೆ. ನೀನು ಅದೇ ಕಾಲದಲ್ಲಿ ನಂದನ ಮಡದಿ ಯಶೋದೆಯ ಗರ್ಭವನ್ನು ಪ್ರವೇಶಿಸುವುದು. ನಾನು ಯಾವಾಗ ಹುಟ್ಟುತ್ತೇನೆಯೋ ಆ ವೇಳೆಯಲ್ಲೇ ನೀನೂ ಸಹ ಹುಟ್ಟುವುದು. ನಿನ್ನನ್ನು ಮುಂದೆ ಜನರು ನಾರಾಯಣಿ, ವೈಷ್ಣವಿ, ಭದ್ರಕಾಳಿ, ಅಂಬಿಕೆ, ಶಾರದೆ ಎಂದು ನಿನ್ನನ್ನು ಪೂಜಿಸುತ್ತಾರೆ ಎಂದು ಮಹಾವಿಷ್ಣು ಹೇಳಿದ. ನಂತರ ಅವನ ಆಜ್ಞಾಪಿಸಿದ ರೀತಿಯಲ್ಲೇ ಮಾಯೆ ದೇವಕಿಯ ಬಳಿ ಬಂದು ಆ ಗರ್ಭವನ್ನು ತೆಗೆದುಕೊಂಡು ಹೋಗಿ ರೋಹಿಣಿಯಲ್ಲಿ ಇಟ್ಟಳು. ಒಂದು ಶುಭ ದಿನ ರೋಹಿಣಿಗೆ ಗಂಡು ಮಗುವಿನ ಜನನವಾಯಿತು. ಆ ಗಂಡು ಮಗುವಿಗೆ ನಂತರ ರಾಮ ಎಂದು ನಾಮಕರಣವಾಯಿತು. ಆ ರಾಮನೇ ತನ್ನ ಪರಾಕ್ರಮದಿಂದ ಬಲರಾಮ, ಬಲಭದ್ರ, ಬಲದೇವ ಈ ರೀತಿಯ ಹೆಸರುಗಳಿಂದ ಪ್ರಖ್ಯಾತಿಯನ್ನು ಹೊಂದಿದ. ಆತನ ಗರ್ಭವನ್ನು ಸೆಳೆದು ಹುಟ್ಟಿದ್ದರಿಂದ ಆತನಿಗೆ ಸಂಕರ್ಷಣ ಎನ್ನುವ ಹೆಸರು ಆಯಿತು. ಇದಾದ ನಂತರ ಶ್ರೀಹರಿ ತನ್ನ ಅವತಾರಕ್ಕೆ ಸಿದ್ಧನಾದ. ಆತ ಮೊದಲು ವಸುದೇವನ ಹೃದಯದಲ್ಲಿ ಪ್ರವೇಶಿಸಿದ ತಕ್ಷಣ ಆ ವಸುದೇವನಲ್ಲಿ ಒಂದು ರೀತಿಯ ಕಾಂತಿ ಉಂಟಾಯಿತು. ಕಂಸ ಬಂದಾಗ ಆ ವಸುದೇವನ ಕಾಂತಿಯನ್ನು ನೋಡಿ ಅವನಿಗೂ ದಿಗಿಲಾಯಿತು. ಸ್ವಲ್ಪ ದಿನಗಳಲ್ಲಿ ಆ ತೇಜಸ್ಸು ದೇವಕಿಯ ಗರ್ಭವನ್ನು ಪ್ರವೇಶಿಸಿತು. ದೇವಕಿ ಪೂರ್ಣ ಚಂದ್ರನ ಕಾಂತಿಯನ್ನು ಹೊಂದಿದವಳಂತೆ ಆದಳು. ತೊಳೆದು ಬೆಳಗಿದಂತಾದಳು. ಅವಳ ಕಾಂತಿ ತೇಜಸ್ಸು ಪ್ರಖರವಾಗಿತ್ತು. ಕಂಸನಿಗೆ ಅದನ್ನು ನೋಡಿ ಆಶ್ಚರ್ಯವಾಯಿತು. ಎಲೆಲ, ಎಂಥ ಸೋಜಿಗವಿದು! ಹಿಂದೆ ಯಾವ ಗರ್ಭವನ್ನು ಧರಿಸಿದಾಗಲೂ ಈ ರೀತಿಯ ಕಾಂತಿಯನ್ನು ಈ ದೇವಕಿಯಲ್ಲಿ ನಾನು ನೋಡಲಿಲ್ಲ. ಇದನ್ನು ನೋಡಿದರೆ ಈ 8ನೇ ಪುತ್ರನಾಗಿ ಈ ನನ್ನ ವೈರಿ ಮಹಾವಿಷ್ಣುವೇ ಜನಿಸುವಂತೆ ಕಾಣಿಸುತ್ತಿದೆ. ಈಗ ನಾನು ಏನು ಮಾಡಲಿ? ಇವಳನ್ನು ನನ್ನ ಕತ್ತಿಯಿಂದ ಈಗಲೇ ಕತ್ತರಿಸಿ ಬಿಡಲೆ? ಚೇಚೆ, ಹಾಗೆ ಮಾಡಿದರೆ ಅನ್ಯಾಯ ಆಗುತ್ತದೆ. ಇವಳು ನನ್ನ ತಂಗಿ, ಜೊತೆಗೆ ಈಗ ಗರ್ಭವತಿಯಾಗಿದ್ದಾಳೆ. ಅವಳನ್ನು ನಾನು ಹತ್ಯೆಗೈದರೆ ನಾನು ಜೀವಿತವಿದ್ದಾಗಲಿರಲಿ, ನನ್ನ ಜೀವನ ಮುಗಿದ ನಂತರವೂ ನನ್ನನ್ನು ಪಾಪಿ ಎಂದು ಜನಗಳು ನಿಂದಿಸುತ್ತಾರೆ. ಹೇಗಿದ್ದರೂ ಇವರುಗಳು ನನ್ನ ಕಾರಾಗೃಹದಲ್ಲೇ ಇದ್ದಾರೆ. ತಪ್ಪಿಸಿಕೊಂಡು ಹೋಗೋ ಅವಕಾಶವೇ ಇಲ್ಲ. ಹೇಗೆ ನಾನು ಈ ಹಿಂದೆ 6 ಮಕ್ಕಳನ್ನು ಹತ್ಯೆ ಮಾಡಿದ್ದೀನೋ ಅದೇ ರೀತಿ ಈ 8ನೇ ಮಗುವನ್ನು ನಾನೇ ಹತ್ಯೆ ಮಾಡುತ್ತೇನೆ.
ಎಂದು ಯೋಚಿಸಿದ. ನಂತರ ಅವನು ಅರಮನೆಗೆ ಬಂದ. ಆದರೆ ಅವನಿಗೆ ತಾನು ಕುಂತಾಗಲು, ನಿಂತಾಗಲು, ಹಗಲು ಇರುಳು ರಾಜ್ಯಭಾರ ಮಾಡುತ್ತಿದ್ದಾಗಲೂ, ಊಟ ಮಾಡುತ್ತಿದ್ದಾಗಲೂ ತನ್ನ ವೈರಿ ವಿಷ್ಣುವಿನ ಯೋಚನೆಯಲ್ಲೇ ಅವನ ಆಲೋಚನೆ ಇತ್ತು. ಹೀಗಾಗಿ ಅವನಿಗೆ ಸರ್ವಂ ವಿಷ್ಣುಮಯಂ ಎನ್ನುವ ರೀತಿಯಲ್ಲಿ ಜಗತ್ತು ಆಗಿ ಹೋಯಿತು. ಹೀಗೆ 8ನೇ ಮಗುವಾಗಿ ಶ್ರೀಹರಿ ಪ್ರವೇಶಿಸಿದ ನಂತರ ಒಮ್ಮೆ ಕಾರಾಗೃಹದಲ್ಲಿ ಶಿವ, ಬ್ರಹ್ಮ, ಇಂದ್ರಾದಿ ದೇವತೆಗಳು ಪ್ರತ್ಯಕ್ಷರಾದರು. ಅವರು ಈ ದೇವದೇವನ ಶ್ರೀಮನ್ನಾರಾಯಣ ಅಲ್ಲಿಯೇ ಸ್ತುತಿಸಿದರು. ಹೇ ಶ್ರೀಮನ್ನಾರಾಯಣ, ನೀನು ನಿನ್ನ ಕೊಟ್ಟ ಮಾತಿನಂತೆ ದೇವಕಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡಿದ್ದೀಯ, ಅವತಾರವನ್ನು ಮಾಡುವವನಿದ್ದೀಯ. ಹೇ ಸಚ್ಚಿತ್ ಆನಂದ, ನೀನು ಈ ಸೃಷ್ಟಿಕರ್ತ. ಈ ಗ್ರಹಗಳಾಗಲಿ, ನಕ್ಷತ್ರಗಳಾಗಲಿ, ಸೂರ್ಯನಾಗಲಿ, ಭೂಮಿಯಾಗಲಿ ಎಲ್ಲವೂ ನಿನ್ನಿಂದಲೇ ಸೃಷ್ಟಿಯಾಗುತ್ತದೆ. ನೀನೇ ಇವು ಎಲ್ಲವನ್ನೂ ನೀನೇ ಪಾಲಿಸುತ್ತೀಯ, ನೀನೇ ಪೋಷಿಸುತ್ತೀಯ ಸಹ. ಆದರೆ ಕೊನೆಗೆ ಈ ಎಲ್ಲವನ್ನೂ ನಾಶ ಮಾಡಿ ನೀನೇ ಆಟವಾಡುತ್ತೀಯ. ಸ್ವಾಮಿ, ಇದು ನಿನ್ನ ಲೀಲೆಯ ಆಗಿದೆ. ಹೇ ಜಗನ್ನಾಥ, ನೀನು ದುಷ್ಟರನ್ನು ಶಿಕ್ಷೆ ಕೊಡುವುದಕ್ಕೂ ಮತ್ತೆ ಸಾತ್ವಿಕರನ್ನು ರಕ್ಷಣೆ ಮಾಡುವುದಕ್ಕೂ ಧರ್ಮವನ್ನು ಉಳಿಸುವುದಕ್ಕೂ ಅವತಾರವನ್ನು ಎತ್ತುತ್ತೀಯ. ಸತ್ಯ ಹೇಳಬೇಕೆಂದರೆ ನಿನಗೆ ಅವತಾರದ ಅವಶ್ಯಕತೆಯೇ ಇಲ್ಲ. ನಿನ್ನ ಮನಸ್ಸಿನ ಸಂಕಲ್ಪ ಮಾತ್ರದಿಂದಲೇ ನೀನು ಈ ದುಷ್ಟರನ್ನೆಲ್ಲ ದಮನ ಮಾಡಿಬಿಡಬಹುದು. ಆದರೆ ನೀನು ಹಾಗೆ ಮಾಡುವುದಿಲ್ಲ, ಅವತಾರವನ್ನೆತ್ತುತ್ತೀಯ. ಏಕೆಂದರೆ ಈ ಅವತಾರವನ್ನು ನೋಡಿ ಅಥವಾ ಈ ಅವತಾರಗಳ ಕಥೆಗಳನ್ನು ಕೇಳಿ ಸಾಮಾನ್ಯ ಜನರು ಸನ್ಮಾರ್ಗದಲ್ಲಿ ಬರಲಿ, ಧರ್ಮ ಮಾರ್ಗದಲ್ಲಿ ಬರಲಿ, ಅದರಿಂದ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಲಿ, ಸ್ವರ್ಗ ಪ್ರಾಪ್ತಿಯಾಗಲಿ, ಈ ಅಪೇಕ್ಷೆಯಿಂದ ಮಾತ್ರ ನೀನು ಅವತಾರವನ್ನು ಎತ್ತುತ್ತೀಯೇ. ಸ್ವಾಮಿ, ಹೇ ನಾರಾಯಣ, ನೀನು ಅವತಾರವನ್ನು ಎತ್ತಿದಾಗ ನೀನು ಮಾನವನಂತೆ ನಟಿಸುತ್ತೀಯ ಮತ್ತು ಕೆಲವು ಅದ್ಭುತ ಲೀಲೆಗಳನ್ನು ಮಾಡುತ್ತೀಯ. ಜನಸಾಮಾನ್ಯರಿಗೆ ಎಟುಕದಂತಹ ಲೀಲೆಗಳನ್ನು ನೀನು ಮಾಡುತ್ತೀಯ. ಅವುಗಳನ್ನು ನೋಡಿ ಅವರು ಭಕ್ತಿ ಪರವಶರಾಗುತ್ತಾರೆ, ದೈವ ಭಕ್ತಿ ಅವರಿಗೆ ಬರುತ್ತಾರೆ. ಆಗ ಅವರು ನಿನ್ನ ಅವತಾರವನ್ನು, ಯಾವುದೇ ಅವತಾರವನ್ನು ವಿಗ್ರಹ ರೂಪದಲ್ಲಿ ಪೂಜೆ ಮಾಡುತ್ತಾರೆ. ಆದರೆ ಅವರು ಯಾವುದೇ ಅವತಾರವನ್ನು ಪೂಜೆ ಮಾಡಲಿ, ಅದು ಸಲ್ಲುವುದು ನಿನ್ನ ಒಬ್ಬನಿಗೆ. ಹೇ ನಾರಾಯಣ, ನೀನು ಈಗ ದೇವತೆಯ ಗರ್ಭದಲ್ಲಿ ಅವತರಿಸುತ್ತಿದ್ದೀಯ, ಭೂಭಾರವನ್ನು ಇಳಿಸುವವನಿದ್ದೀಯೆ, ನಿನಗೆ ನಮೋ ನಮೋ ಎಂದು ಅವರೆಲ್ಲರೂ ಸ್ತುತಿಸಿದರು. ನಂತರ ದೇವಕಿಗೆ ಹೇಳಿದರು, ದೇವಕಿ, ಇನ್ನು ಮುಂದೆ ನಿನ್ನ ಕಷ್ಟಗಳಾಗಲಿ, ಯಾದವರ ಕಷ್ಟಗಳಾಗಲಿ ಎಲ್ಲವೂ ಕೊನೆಯಾಯಿತೆಂದೇ ತಿಳಿದುಕೋ ಎನ್ನುವ ಅಭಯವನ್ನು ಅವರು ದೇವಕಿಗೆ ಹೇಳಿ ನಂತರ ಅಂತರ್ಧಾನವಾಗಿ ಹೋದರು. ಕಾಲ ಉರುಳಿತು. ಈ ಭಗವಂತನ ಅವತಾರದ ಕ್ಷಣ ಸನ್ನಿಹಿತವಾಯಿತು. ಪ್ರಕೃತಿಯು ಭಗವಂತನ ಸೃಷ್ಟಿಗೆ ಅಲ್ಲದೆ, ಪ್ರಕೃತಿಯು ಸಂಭ್ರಮಿಸಲೇಬೇಕಲ್ಲದೆ. ಹಾಗಾಗಿ ಈ ಎಲ್ಲ ದಿಕ್ಕುಗಳು, ಅಷ್ಟ ದಿಕ್ಕುಗಳು ಧವಳ ಪ್ರಕಾಶದಂತೆ ಬೆಳಗಿದವು. ಆಕಾಶವೇ ನಿರ್ಮಲವಾಗಿ ಹೋಯಿತು. ಈ ನದಿಗಳಲ್ಲಿದ್ದ, ಕೊಳಗಳಲ್ಲಿದ್ದ, ತೊರೆಗಳಲ್ಲಿ ಹರಿಯುತ್ತಿದ್ದ ಆ ನೀರೆಲ್ಲ ತಿಳಿಯಾಯಿತು. ಈ ವೃಕ್ಷಗಳಲ್ಲಿ, ಗಿಡಗಳಲ್ಲಿ ಎಲ್ಲೆಲ್ಲೂ ಫಲ ಪುಷ್ಪಗಳು ಕೂಗಿ ನಿಂತವು. ಹಕ್ಕಿಗಳು ಇಂಪಾಗಿ ಗಾನ ಮಾಡುವುದಕ್ಕೆ ಶುರು ಮಾಡಿದವು. ನಂತರ ಈ ಗಾಳಿ ಸುವಾಸನೆಯನ್ನು ಮಂದವಾಗಿ ತರುವುದಕ್ಕೆ ಶುರು ಮಾಡಿತು. ಹೀಗಿರುವಾಗ ಅಪ್ಸರೆಯರು ನರ್ತನವನ್ನು ಮಾಡಿದರು,
ಗಂಧರ್ವರು ದಾನವನ್ನು ಮಾಡಿ ದೇವತೆಗಳು ಮತ್ತು ಋಷಿಗಳು ಆಕಾಶದಿಂದಲೇ ಮಳೆಯನ್ನು ಕರೆದರು. ಇಂತಹ ಪರಿಸ್ಥಿತಿಯಲ್ಲಿ ನಡುರಾತ್ರಿ ಆಯಿತು. ಗ್ರಹಗಳು ಪರಮಾತ್ಮನೇ ಅವತರಿಸುತ್ತಾನೆ ಎಂದ ಮೇಲೆ ಗ್ರಹಗಳು ನಕ್ಷತ್ರಗಳು ಎಲ್ಲ ಅವರ ಅವರ ಶುಭ ಸ್ಥಾನಗಳನ್ನು ಸೇರಿತು. ರೋಹಿಣಿ ನಕ್ಷತ್ರ ಜನ್ಮ ನಕ್ಷತ್ರವಾಯಿತು. ಆಗ ದಟ್ಟಿರುಳಿನಲ್ಲಿ ಮಧ್ಯರಾತ್ರಿ ಆಗಸದಲ್ಲಿ ಕಪ್ಪು ಮೋಡಗಳು ಸೇರಿದವು. ಆ ಮೋಡಗಳು ಘನವಾಗಿ ಸೇರಿ ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತದೆ. ಗುಡುಗಿನಂತಹ ಧ್ವನಿಗಳು ಕೇಳಿಬಂತು. ಇಡೀ ಪ್ರಪಂಚದಲ್ಲಿ ಆಡಾಂತಕಾರ ಕವಿದಂತಾಯಿತು. ಎಷ್ಟು ಮಾಯೆಯೋ ಅದರಿಂದ ಹೀಗಾಗಿದೆ ಎನ್ನುವಂತೆಯೇ ಆಯಿತು. ಆ ರಾತ್ರಿ ಆ ಕಗ್ಗತ್ತಲಿನಲ್ಲಿ ಆ ನಟ್ಟಿರುಳಿನಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಶ್ರೀಹರಿ ಪೂರ್ಣ ಚಂದ್ರನಂತೆ, ಪೌರ್ಣಮಿಯ ದಿವಸ ನಾವು ಪೂರ್ಣಚಂದ್ರನನ್ನು ನೋಡುತ್ತೇವೆ. ಆ ಕಾಂತಿಯಿಂದ ಕಾರಿರುವ ರಾತ್ರಿಯಲ್ಲಿ ದೇವಕಿಯ ಗರ್ಭದಿಂದ ಧರೆಗೆ ಇಳಿದು ಅವತರಿಸಿ ಆ ಪರಮಾತ್ಮನೇ ಮಗುವಾದಾಗ ಆ ಅಲೌಕಿಕ ರೂಪ ವೈಭವಗಳು ಹೇಗಿತ್ತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ಜೈ ಶ್ರೀ